ದಿನಾಂಕ 24/2/2026 ಮಾನ್ಯ ಶ್ರೀ ರಾಮಪ್ಪ ಎಂ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮ ಬೆಂಗಳೂರು ಅವರು ರಾಯಚೂರು ಜಿಲ್ಲೆಗೆ ಆಗಮಿಸುತ್ತಿದ್ದು ಸರ್ವರಿಗೂ ಆದರದ ಸ್ವಾಗತ ಕೋರುತ್ತಿರುವವರು ಶಶಿಕಲಾ ಭೀಮರಾಯ, ಜಿಲ್ಲಾ ಮಹಿಳಾ ಅಧ್ಯಕ್ಷರು, ರಾಯಚೂರು ಜಿಲ್ಲೆ ತಾಲೂಕಿನ ಎಲ್ಲಾ ಭೋವಿ ಸಮುದಾಯ ಮುಖಂಡರುಗಳು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, ರಾಯಚೂರ್. ನಮಸ್ಕಾರ, ಸ್ವಾಗತ. ಮೊದಲು ಮುಖ್ಯಾಂಶಗಳು. ಭೋವಿ ಅಭಿವೃದ್ಧಿ ನಿಗಮದ ಯೋಜನೆಗಳು ಸಕಾಲದಲ್ಲಿ ಜಾರಿಗೆ ಶಾಸಕರುಗಳಿಗೆ ಪತ್ರ. ಬಜೆಟ್ನಲ್ಲಿ ನಿಗಮಕ್ಕೆ 300 ಕೋಟಿ ಅನುದಾನ ಕೋರಿಕೆ ರಾಮಪ್ಪ. ಕಲ್ಯಾಣ ಕರ್ನಾಟಕದ ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೂ ಪೌಷ್ಟಿಕ ಆಹಾರ ಕಿಟ್ ನೀಡಲಿ ರಘುವೀರ್ ನಾಯ್ಕ್. ಪಂಚಾಯತ್ ರಾಜ್ ಇಲಾಖೆ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ. ಬದಲಾದ ತಂತ್ರಜ್ಞಾನದೊಂದಿಗೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸಿ ಈಶ್ವರ್ ಕುಮಾರ್ ಕಾಂದು. ಭೋವಿ ಅಭಿವೃದ್ಧಿ ನಿಗಮದ ಯೋಜನೆಗಳ ಮಾಹಿತಿ ಕಾರ್ಯಾಗಾರ. ಶಿಕ್ಷಣ ಪಡೆದರೆ ಮಾತ್ರ ಸಮಾಜದ ಅಭಿವೃದ್ಧಿ ರಾಮಪ್ಪ. ಒಳ ಮೀಸಲಾತಿ ವರ್ಗೀಕರಣದಲ್ಲಿ ಗೊಂದಲ. ವಿಶ್ವವಿದ್ಯಾಲಯದಲ್ಲಿ ಖಾಲಿ ಹುದ್ದೆಗಳ ಭರ್ತಿ ಮಾಡದಂತೆ ಒತ್ತಾಯ. ಸಿಮೆಂಟ್ ಅನ್ಲೋಡ್ ಶುಲ್ಕ ಹೆಚ್ಚಳಕ್ಕೆ ಒತ್ತಾಯ. ಮತ್ತು ದೈಹಿಕ ಶಿಕ್ಷಣ ಪುಸ್ತಕ ಮುದ್ರಿಸದೆ ಮೌಲ್ಯ ಶಿಕ್ಷಣ ಪುಸ್ತಕ ವಿಲೀನಕ್ಕೆ ವಿರೋಧ. ದೈಹಿಕ ಶಿಕ್ಷಣ ಶಿಕ್ಷಕರಿಂದ ಪ್ರತಿಭಟನೆ. ಭೋವಿ ಅಭಿವೃದ್ಧಿ ನಿಗಮದಿಂದ ಲಭ್ಯವಿರುವ ಅನುದಾನ ಬಳಕೆಗೆ ವಿಶೇಷ ಒತ್ತು ನೀಡಲು ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರುಗಳಿಗೆ ಪತ್ರ ಬರೆದು ಸಕಾಲದಲ್ಲಿ ಯೋಜನೆಗಳ ಫಲಾನುಭವಿಗಳ ಆಯ್ಕೆಯನ್ನು ಅಂತಿಮಗೊಳಿಸುವಂತೆ ಮನವಿ ಮಾಡಲಾಗಿದೆ ಎಂದು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರಾಮಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 2025-26ನೇ ಸಾಲಿನಲ್ಲಿ ನಿಗಮಕ್ಕೆ 93 ಕೋಟಿ 75 ಲಕ್ಷ ರೂಪಾಯಿ ಅನುದಾನ ನಿಗದಿಪಡಿಸಲಾಗಿದ್ದು 68 ಕೋಟಿ 81 ಲಕ್ಷ ರೂಪಾಯಿ ಅನುದಾನ ಮಂಜೂರಿಯಾಗಿದ್ದು ಬಳಕೆ ಮಾಡಿಕೊಳ್ಳಲಾಗಿದೆ. ಭೋವಿ ಸಮಾಜದ ಜನಸಂಖ್ಯೆ ಹೆಚ್ಚಾಗಿರುವ ರಾಯಚೂರು ಸೇರಿದಂತೆ 11 ಜಿಲ್ಲೆಗಳಲ್ಲಿ ನಿಗಮದ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಜಿಲ್ಲಾ ಪ್ರವಾಸ ಕೈಗೊಂಡು ಪರಿಶೀಲಿಸಲಾಗುತ್ತಿದೆ ಎಂದರು. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ನಿಗಮಕ್ಕೆ 300 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಸಿಎಂ ಬಳಿ ಮನವಿ ಮಾಡಿರುವುದಾಗಿ ಹೇಳಿದರು. ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ಕಳೆದ 5 ವರ್ಷಗಳಲ್ಲಿ 2021, 22ರಿಂದ 2025-26ರವರೆಗೆ 168 ಫಲಾನುಭವಿಗಳಿಗೆ 1 ಕೋಟಿ 35 ಲಕ್ಷ ರೂಪಾಯಿ ವಿತರಿಸಲಾಗಿದೆ. ಉದ್ಯಮಶೀಲತಾ ಯೋಜನೆಯಡಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಕಳೆದ 3 ವರ್ಷಗಳಲ್ಲಿ 8 ಫಲಾನುಭವಿಗಳಿಗೆ ಮಾತ್ರ ಅನುದಾನ ನೀಡಲು ಸಾಧ್ಯವಾಗಿದೆ. ಬ್ಯಾಂಕುಗಳು ಸಕಾಲದಲ್ಲಿ ನೇರ ಸಾಲ ನೀಡದೇ ಇರುವುದರಿಂದ ನಿಗಮದಿಂದಲೇ ಅಲ್ಪ ನೆರವು ನೀಡುವ ಚಿಂತನೆ ನಡೆಸಲಾಗುತ್ತಿದೆ. ಉದ್ಯಮಶೀಲತಾ ಯೋಜನೆಯಡಿ 2 ಲಕ್ಷ ರೂಪಾಯಿ ಸಹಾಯಧನ ನೀಡುವ ಯೋಜನೆಯಡಿ 33 ಫಲಾನುಭವಿಗಳಿಗೆ 66 ಲಕ್ಷ ರೂಪಾಯಿ ಜಿಲ್ಲೆಯ ಜನರಿಗೆ ವಿತರಿಸಲಾಗಿದೆ. ಉದ್ಯಮಶೀಲತಾ ಯೋಜನೆಯಡಿ 3.50 ಲಕ್ಷ ಸಹಾಯಧನ ಯೋಜನೆಯಡಿ ಕಳೆದ 2 ವರ್ಷಗಳಲ್ಲಿ 21 ಫಲಾನುಭವಿಗಳಿಗೆ 73 ಲಕ್ಷ ರೂಪಾಯಿ ನೀಡಲಾಗಿದೆ. ಗಂಗಾ ಕಲ್ಯಾಣ ಯೋಜನೆಯಡಿ ಕಳೆದ 5 ವರ್ಷದಲ್ಲಿ ರಾಯಚೂರು ಜಿಲ್ಲೆಯಲ್ಲಿ 120 ಫಲಾನುಭವಿಗಳಿಗೆ 30 ಲಕ್ಷ ರೂಪಾಯಿ ಖರ್ಚು ಮಾಡಲಾಗಿದೆ. 12 ವೈಯಕ್ತಿಕ ಹಾಗೂ 12 ಸ್ವಸಹಾಯ ಗುಂಪುಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಬಳಕೆ ಅವಕಾಶ ನೀಡಲಾಗಿದೆ. ಭೂ ಒಡೆತನ ಯೋಜನೆಯಡಿ ಜಿಲ್ಲೆಯಲ್ಲಿ 436 ಫಲಾನುಭವಿಗಳಿಗೆ 4 ಕೋಟಿ 80 ಲಕ್ಷ ಖರ್ಚು ಮಾಡಲಾಗಿದೆ. ಭೂಮಿ ಬೆಲೆ ಏರಿಕೆಯಾಗಿದ್ದರಿಂದ ಭೂ ಹಂಚಿಕೆ ಮಾಡಲು ಸಮಸ್ಯೆಯಾಗುತ್ತಿದೆ ಎಂದರು. ನಿಗಮಗಳಿಗೆ ಅನುದಾನ ಹೆಚ್ಚಳ ಹಾಗೂ ನಿಗಮದ ಅಧ್ಯಕ್ಷ ವಿವೇಚನಾ ನಿಧಿ ಹೆಚ್ಚಿಸುವ ಕುರಿತು ಎಲ್ಲ ನಿಗಮಗಳ ಅಧ್ಯಕ್ಷರ ನಿಯೋಗ ಸಿಎಂ ಭೇಟಿ ಮಾಡಲು ನಿರ್ಧರಿಸಲಾಗಿದೆ. ಶಾಸಕರು, ಸಚಿವರು ಶಿಫಾರಸಿನ ಮೇರೆಗೆ ಯೋಜನೆ ರೂಪಿಸಲಾಗುತ್ತಿದೆ.
ಸಕಾಲಕ್ಕೆ ಅನುದಾನ ಬಳಕೆ ಸಾಧ್ಯವಾಗುತ್ತಿಲ್ಲ. ಈ ಕುರಿತು ಚರ್ಚಿಸಿ ನಿರ್ಧರಿಸಲಾಗುತ್ತದೆ ಎಂದರು. ಏನೆಲ್ಲ ಸೌಲಭ್ಯಗಳನ್ನು ಒಳಗೊಂಡಿದೆ ಎಲ್ಲ ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಎಲ್ಲ ತಾಲೂಕಿನ ಅಧಿಕಾರಿಗಳು ಮತ್ತು ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಅದನ್ನು ಚರ್ಚೆ ಮಾಡ್ತಕ್ಕಂಥ ವಿಚಾರವಾಗಿ ವಾಸ್ತವಿಕವಾಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದಕ್ಕೋಸ್ಕರವಾಗಿ ನಾನು ಅಧಿಕಾರ ತೆಗೆದುಕೊಂಡ ನಂತರ ಅನೇಕ ಜಿಲ್ಲೆಗಳ ಪ್ರವಾಸವನ್ನು ಕೈಗೊಂಡಿದ್ದೇನೆ. ಈಗ ರಾಯಚೂರು ಜಿಲ್ಲೆಗೆ ಬಂದಿದ್ದೇನೆ. ಇಲ್ಲಿ ನಮಗೆ ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ DK ಶಿವಕುಮಾರ್ ಸಾಹೇಬರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಜನಗಳಿದ್ದಲ್ಲಿಗೆ ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನೇ ಜಿಲ್ಲಾ ಪ್ರವಾಸವನ್ನು ಹಾಕ್ಕೊಂಡು ನಮ್ಮ ಇಡೀ ಜಿಲ್ಲೆಯ ಎಲ್ಲ ಭಾಗದ ನಮ್ಮ ಸಮಾಜದ ಮುಖಂಡರಿಗೂ ಮತ್ತು ಅಧಿಕಾರಿಗಳಿಗೆ ತಿಳಿಸಿ ನಾನು ಜಿಲ್ಲೆಗೆ ಬಂದಿರ್ತೇನೆ. ನಮ್ಮ ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ 101 ಜಾತಿಗಳಲ್ಲಿ ನಮ್ಮದು ಅತ್ಯಂತ ದೊಡ್ಡ 3ನೇ ಜಾತಿಯ ಜನಾಂಗವಾಗಿರ್ತಕ್ಕಂಥದ್ದು. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೇನು ಸರ್ಕಾರ ಸೌಲಭ್ಯಗಳನ್ನು ಕೊಟ್ಟಿದೆ ಅದು ನೇರ ಸಾಲ ಆಗಿರಬಹುದು, ಮಹಿಳಾ ಸ್ವಸಹಾಯ ಸಂಘಗಳಿಗೆ ಕೊಡ್ತಕ್ಕಂಥ ಸಾಲದ ವಿಚಾರ ಆಗಿರ್ಬೋದು, ಗಂಗಾ ಕಲ್ಯಾಣ ವಿಚಾರ ಆಗಿರ್ಬೋದು, ಸ್ವಾವಲಂಬಿ ಸಾರಥಿ ವಿಚಾರಗಳಾಗಿರ್ಬೋದು, ಮತ್ತು ಭೂ ಒಡೆತನದಾಗಿರ್ಬೋದು. ಹೀಗೆ ಹಲವಾರು ಯೋಜನೆಗಳನ್ನು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಆ ಕೊಟ್ಟಿರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳನ್ನು ಅನೇಕ ನಮ್ಮ ಭೋವಿ ಸಮಾಜದ ಕಡು ಬಡವರಿಗೆ, ಒಡ್ಡರ ಸಮಾಜದ ಕಡು ಬಡವರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇತ್ತು ಅಂತ ಕೂಡ ನನಗೆ ಭಾವನೆ ಇದೆ. ಹಾಗಾಗಿ ಅವರಿಗೆಲ್ಲರಿಗೂ ಮಾಹಿತಿ ಕೊಡುವುದರ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಬಳಸಿಕೊಂಡು ಸದುಪಯೋಗಪಡಿಸಿಕೊಂಡು ಅವರ ಒಂದು ಆರ್ಥಿಕವಾಗಿ ಸಬಲರಾಗಲಿ ಅಂತಕ್ಕಂಥ ಉದ್ದೇಶ. ಇದರ ಜೊತೆಗೆ ನಮ್ಮ ಸಮಾಜದಲ್ಲಿ ಎಲ್ಲೋ ಒಂದು ಕಡೆಗೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ ಆ ಮುಖಂಡರುಗಳ ಜೊತೆಗೆ ನಾನು ಮನವಿ ಮಾಡ್ಕೊಳ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದಕ್ಕೆ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ಇವತ್ತೆಲ್ಲ ಹಾಸ್ಟೆಲ್ ಸೌಲಭ್ಯಗಳಿದೆ, ವಸತಿ ಸೌಲಭ್ಯಗಳಿದೆ, ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳಿದೆ. ನಮ್ಮ ಶಿಕ್ಷಣವನ್ನು ಪಡೆಯೋದ್ರ ಮೂಲಕ ನಾವು ಆರ್ಥಿಕವಾಗಿ ಸಬಲರಾಗ್ಬೋದು. ಆರ್ಥಿಕವಾಗಿ ಸಬಲರಾದಾಗ ಸಾಮಾಜಿಕವಾಗಿ ಕೂಡ ನಮಗೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ನಾವು ಕೂಡ ನಮ್ಮ ಸಮಾಜವು ಕೂಡ ತುಂಬ ಕಡು ಬಡತನದಿಂದ ಬೇಯ್ತಕ್ಕಂಥದ್ರಿಂದ ಶಿಕ್ಷಣ ಒಂದೇ ಇದಕ್ಕೆ ದಾರಿ, ಇದರಿಂದ ಹೊರಬರಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಉದ್ದೇಶಪೂರ್ವಕವಾಗಿ ನಮ್ಮ ಎಲ್ಲ ಸಮಾಜದ ಮುಖಿಟ್ಕೊಂಡ ಮೇಲೆ ಪತ್ರಗಳು ಕೂಡ ಬರೆದಿದ್ದೇನೆ. ನಿಮ್ಮ ಅಧಿಕಾರದಲ್ಲಿರ್ತಕ್ಕಂಥ ಸಮಯದಲ್ಲಿ ಆಯ್ಕೆ ಮಾಡಿ ಎಲ್ಲರೂ ಕೂಡ ಆದಷ್ಟು ಬೇಗನೆ ನಿಮ್ಮ ಆಯ್ಕೆಯ ಪಟ್ಟಿಯನ್ನೇ ಕಳಿಸ್ಕೊಡಿ ಅಂತಕ್ಕಂಥದ್ದು. ಈಗೆಲ್ಲ ಶಾಸಕರು ಹೆಚ್ಚು ಕಡಿಮೆ ಬಹುತೇಕ 90% ಶಾಸಕರು ಅವರ ಆಯ್ಕೆಗಳನ್ನು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇನ್ನೊಂದು 10% ನಾನೇ ಖುದ್ದಾಗಿ ಆ ಶಾಸಕರಿಗೆ ಆ ಮಾನದಂಡಗಳ ಮೂಲಕನೇ ಅವ್ರು ಆಯ್ಕೆ ಮಾಡಬೇಕು ಅಂತಾರೆ. ನಮ್ಮ ಅಧಿಕಾರಿಗಳು ಕೂಡ ನಾನು ಹೇಳಿದ್ದೀನಿ, ನೀವು ದಯಮಾಡಿ ಅವರಿಗೆ ನಮ್ದು ಒಂದೇ ಕೆಲಸ ಅಲ್ಲ, ಶಾಸಕರಿಗೆ ಅವರಿಗೂ ಬೇರೆ ಬೇರೆ ಕೆಲಸಗಳು ಭಾಳ ಒತ್ತಡ ಇರ್ತದೆ. ನೀವು ಅವ್ರನ್ನ ಬೆನ್ನತ್ತಿ ಬಿಡದೆ ಬೇಗನೆ ತನ್ನಿ ಅಂತಂದು ಕೂಡ ನಮ್ಮ ಎಲ್ಲ ಜಿಲ್ಲಾಧಿಕಾರಿಗೂ ಬೆಂಗಳೂರಿಗೆ ಕರೆಸಿಬಿಟ್ಟು ನಾನು ಈಗಾಗಲೇ 1 ತಿಂಗಳಾಯ್ತು ಅವ್ರಿಗೆ ಮೀಟಿಂಗ್ ಮಾಡಿ. ನೀವು ಆದಷ್ಟು ಬೇಗನೆ ನೀವು ಆಯ್ಕೆಯ ಪಟ್ಟಿಯನ್ನು ತೆಗೆದುಕೊಂಡು ಬಂದು ಕೊಡಬೇಕು. ಇಲ್ಲದೆ ಹೋದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಜರುಗಿಸ್ತೀನಿ ಅಂತಂದು ಕೂಡ ನಾನು ಹೇಳಿದ್ದೆ. ಈ ಸಂದರ್ಭದಲ್ಲಿ ಭೋವಿ ಒಡ್ಡರ ಸಮಾಜ ಅಧ್ಯಕ್ಷ ನಾರಾಯಣಸ್ವಾಮಿ, ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ಭೀಮರಾಯ, ಯಲ್ಲಪ್ಪ ಸೇರಿದಂತೆ ಸಮಾಜದ ಮುಖಂಡರಿದ್ದರು. ಕಲ್ಯಾಣ ಕರ್ನಾಟಕ ಪ್ರದೇಶದ ಬುಡಕಟ್ಟು ಸಮುದಾಯವಾದ ವಾಲ್ಮೀಕಿ ನಾಯಕ ಸಮುದಾಯಕ್ಕೂ ಪೌಷ್ಟಿಕ ಆಹಾರ ಕಿಟ್ ಯೋಜನೆಯನ್ನು ವಿಸ್ತರಿಸಿ ಅಪೌಷ್ಟಿಕತೆಯಿಂದ ರಕ್ಷಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ಎನ್ ರಘುವೀರ್ ನಾಯಕ್ ಆಗ್ರಹಿಸಿದರು. ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೇಶನಾಲಯದಿಂದ ಪರಿಶಿಷ್ಟ ಪಂಗಡದ ಕೆಲವು ಸಮುದಾಯಗಳಿಗೆ ಪೌಷ್ಟಿಕ ಆಹಾರ ಕಿಟ್ ನೀಡುವ ಯೋಜನೆಯಡಿ 2008ರಿಂದ ಹಂತ ಹಂತವಾಗಿ ಕೊರಗ, ಜೇನುಕುರುಬ, ಕಾಡು ಕುರುಬ, ಸೋಲಿಗ, ಎರವ, ಸಿದ್ಧಿ,
ಮಲೆಕುಡಿಯ, ಗೊಂಡ, ಹಲಸರು, ಕುಡಿಯ, ಗೌಡಲ ಮತ್ತು ಬೆಟ್ಟಕುರುಬ ಸೇರಿದಂತೆ 12 ಬುಡಕಟ್ಟು ಸಮುದಾಯಗಳಿಗೆ ಈ ಸೌಲಭ್ಯ ವಿಸ್ತರಿಸಲಾಗಿದೆ ಎಂದು ಹೇಳಿದರು. ಈ ಯೋಜನೆಯಡಿ ರಾಗಿ, ಅಕ್ಕಿ, ಗೋಧಿ, ತೊಗರಿಬೇಳೆ, ಕಡಲೆಕಾಳು, ಕಡಲೆ ಬೀಜ, ಅಲಸಂದೆ ಕಾಳು, ಹುರುಳಿಕಾಳು, ಹೆಸರುಕಾಳು, ಸಕ್ಕರೆ, ಬೆಲ್ಲ, ಮೊಟ್ಟೆ, ಸೂರ್ಯಕಾಂತಿ ಎಣ್ಣೆ ಹಾಗೂ ನಂದಿನಿ ತುಪ್ಪ ನೀಡಲಾಗುತ್ತಿದೆ. ಇದರಿಂದ ಅಪೌಷ್ಟಿಕತೆ ತಡೆಗಟ್ಟುವ ಸರ್ಕಾರದ ಕ್ರಮ ಸ್ವಾಗತಾರ್ಹವಾಗಿದೆ. 371 ಕಾಯ್ದೆಯಡಿ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಉದ್ಯೋಗ ದೃಷ್ಟಿಯಿಂದ ಹಿಂದುಳಿದ ಪ್ರದೇಶವೆಂದು ಘೋಷಿಸಲಾಗಿದೆ. ರಾಯಚೂರು, ಯಾದಗಿರಿ, ಕಲಬುರಗಿ, ಕೊಪ್ಪಳ, ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬುಡಕಟ್ಟು ಸಮುದಾಯವಾದ ವಾಲ್ಮೀಕಿ ನಾಯಕ ಸಮುದಾಯ ವಾಸವಿದೆ. ಈ ಭಾಗದ ವಾಲ್ಮೀಕಿ ಸಮುದಾಯಕ್ಕೂ ಪೌಷ್ಟಿಕ ಆಹಾರ ಕಿಟ್ ವಿತರಿಸಲು ಆಗ್ರಹಿಸಿದರು. ಕುಲಕಸುಬನ್ನು ಕಳೆದುಕೊಂಡಿರುವ ಈ ಸಮುದಾಯ ಆರ್ಥಿಕವಾಗಿ ಹಿಂದುಳಿದಿದ್ದು, ಮಹಿಳೆಯರಲ್ಲಿ ಅಪೌಷ್ಟಿಕತೆ ಹೆಚ್ಚಾಗಿ ಕಂಡುಬರುತ್ತಿದೆ. ಕೆಲಸಕ್ಕಾಗಿ ಮಹಾನಗರಗಳಿಗೆ ವಲಸೆ ಹೋಗುತ್ತಿರುವುದರಿಂದ ಮನೆಗಳಲ್ಲಿ ಉಳಿಯುವ ವೃದ್ಧರು ಸರಿಯಾದ ಪೌಷ್ಟಿಕ ಆಹಾರವಿಲ್ಲದೆ ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಜೆಟ್ನಲ್ಲಿ ವಾಲ್ಮೀಕಿ ನಾಯಕ ಸಮುದಾಯಕ್ಕೂ ಪೌಷ್ಟಿಕ ಆಹಾರ ಕಿಟ್ ಯೋಜನೆ ಘೋಷಿಸಿ ಯೋಜನೆಯನ್ನು ತಕ್ಷಣವೇ ಜಾರಿಗೆ ತರಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ಪೌಷ್ಟಿಕ ಆಹಾರವನ್ನು ಕೊಡುವಂತ ಬರ್ತಾ ಇದೆ ಸರ್ಕಾರ. 2008ರಲ್ಲಿ ಮೊದಲಾಗಿ 12 ಉಪಪಂಗಡಗಳು ಏನು ಕೊಡಗು, ಜೇನುಕುರುಬ, ಸೋಲಿಗ, ಯರಬ, ಕಾಡುಕುರುಬ, ಮಲೆಕುಡಿ, ಕುಡಿಯ, ಸಿದ್ದಿ, ಹಲಸರು, ಗೌಡರು, ಗೊಂಡ ಮತ್ತು ಬೆಟ್ಟಕುರುಬ ಜನಾಂಗಗಳಿಗೆ ಈಗಾಗಲೇ 2008ರಿಂದಲೂ ಆರಂಭವಾಗಿ 2018ರವರೆಗೆ ವರ್ಷ ಒಂದೊಂದು ಸಮುದಾಯಗಳನ್ನ ಇವರು ವಿಸ್ತರಿಸ್ತಾ ಬಂದಿದ್ದಾರೆ. ಆದ್ರೆ 2012ರಲ್ಲಿ ಕಾಡುಕುರುಬ, ಸೋಲಿಗ, ಯರಬ, ಸಿದ್ದಿ ಸಮುದಾಯಗಳನ್ನ ಸೇರಿಸಿದ್ರು. 2016ರಲ್ಲಿ ಗೊಂಡ ಮತ್ತು ಹಲಸರು, 2018ರಲ್ಲಿ ಕುಡಿಯ ಮತ್ತು ಗೌಡರು ಸಮುದಾಯಗಳಿಗೆ ಇವರು ಪೌಷ್ಟಿಕ ಆಹಾರ ಕೊಡ್ತಾ ಬಂದರು. ಕಾರಣ ಏನಂತಂದ್ರೆ ಈ ಸಮುದಾಯಗಳಿಗೆ ಕುಲಕಸುಬು ಹೋಗಿದೆ, ಯಾವುದೇ ರೀತಿ ಇವರಿಗೆ ಆದಾಯ ಇರೋದಿಲ್ಲ ಅಂತ ಹೇಳಿ. ಆಮೇಲೆ ಬಹುಮುಖ್ಯವಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಹಾಗಾಗಿ ಇವರಿಗೆ ಆಹಾರ ಸಿಗಂಗಿಲ್ಲ. ಇವರಿಗೆ ಒಂದು ಸುಮಾರು ಸಾಕಷ್ಟು ಪ್ರಮಾಣದಲ್ಲಿ ಪೌಷ್ಟಿಕ ಆಹಾರ ಇರ್ತಕ್ಕಂಥ ರಾಗಿ, ಅಕ್ಕಿ, ಗೋಧಿ, ತೊಗರಿಬೇಳೆ, ಕಡಲೆಕಾಳು, ಅಲಸಂದಿ, ಬೆಲ್ಲ, ಮೊಟ್ಟೆ, ಸೂರ್ಯಕಾಂತಿ ಎಣ್ಣೆ, ನಂದಿನಿ ತುಪ್ಪ ಇಂಥ ಸಾಮಗ್ರಿಗಳನ್ನು ಕಿಟ್ ಮಾಡಿ ಸುಮಾರು 6 ತಿಂಗಳವರೆಗೆ ಕೊಡ್ತಾರೆ. ಅದು ಹೆಚ್ಚಾಗಿ ಮಳೆಗಾಲದಲ್ಲಿ ಇವರಿಗೆ ಕೆಲಸ ಇರೋದಿಲ್ಲ ಅಂತ ಹೇಳಿ ಕೊಡ್ತಾರೆ. ಆದ್ರೆ 2008ರಿಂದಲೂ ಏನು ಈ ಸಮುದಾಯಗಳಿಗೆ ಕೊಡ್ತಾ ಇದೆ. ಆದ್ರೆ ವಾಲ್ಮೀಕಿ ಸಮುದಾಯ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ವಾಸ ಇರ್ತದೆ. ಅದರಲ್ಲೂ ಔದ್ಯೋಗಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಅಂತ ಹೇಳಿ ಈ ಭಾಗನ 370J ಸರ್ಕಾರ ಏನು ಕಾಯ್ದೆ ಜಾರಿ ಮಾಡಿದ್ದಾರೆ. ಇಲ್ಲಿಯೂ ಸಹ ಇದು ಕೊಡಬೇಕಾಗಿತ್ತು. ಆದ್ರೆ ಈ ಭಾಗದಲ್ಲಿ ಅದನ್ನು ಸರ್ಕಾರ ವಿಸ್ತರಣೆ ಮಾಡಿಲ್ಲ. ನಮ್ಮ ಒತ್ತಾಯ ಏನಂತಂದ್ರೆ ಈ ಭಾಗದಲ್ಲಿಯೂ ಸಹ ಏನು ವಾಲ್ಮೀಕಿ ಸಮುದಾಯ ತನ್ನ ಕುಲಕಸುಬನ್ನು ಕಳ್ಕೊಂಡಿದೆ. ಏನು ಮೊದಲು ನಮ್ಮ ಸಂಸ್ಥಾನಗಳಿಗೆ ಹೋಗಿದ್ದಾರೆ, ಬೇಟೆಯಾಡಲು ಹೋಗಿದೆ, ಸೈನಿಕ ವೃತ್ತಿ ಇತ್ತು ಅದು ಹೋಗಿದೆ, ತಲವಾರಿಕ ವೃತ್ತಿ ಇತ್ತು ಅದು ಹೋಗಿದೆ. ಏಕೀಕರಣ ಸಂದರ್ಭದಲ್ಲಿ ನಮ್ಮೆಲ್ಲ ಕುಲಕಸುಬನ್ನು ಹೋಗಿರೋದ್ರಿಂದ ಈ ಸಮುದಾಯಕ್ಕೂ ಈಗಲೂ ಸಾಕಷ್ಟು ಮಹಿಳೆಯರಿಗೆ ಒಂದು ಅನಿಮಿಯ ಮತ್ತು ರಕ್ತಹೀನತೆಯಿಂದ ಸಾಕಷ್ಟು ಕುಟುಂಬಗಳು ಏನು ನಾನಾ ರೋಗಗಳಿಗೆ ಬಲಿಯಾಗ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಕುಟುಂಬಗಳು ಬೆಂಗಳೂರು, ಹೈದರಾಬಾದ್ ಅಂತ ಪ್ರದೇಶಗಳಿಗೆ ದುಡಿಯಕ್ಕೆ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ಭೂಮಿ ಇಲ್ಲ, ಜೊತೆಗೆ ಕೆಲಸ ಇಲ್ಲ. ಅಲ್ಲಿ ಹೋಗ್ತಾ ಇದ್ದಾರೆ. ಅವ್ರು ಓದೋರಿಗೂ ಪೌಷ್ಟಿಕ ಆಹಾರದಿಂದ ಏನಿದೆ ವೃದ್ಧರ ಹುಡುಗರಿರ್ತಾರೆ ಮತ್ತು ಮಕ್ಕಳ ಹುಡುಗರಿರ್ತಾರೆ, ಅವರಿಗೂ ಸಹ ಏನು ಪೌಷ್ಟಿಕ ಆಹಾರ ಇಲ್ಲ. ಹಾಗಾಗಿ ಸಾವು ನೋವುಗಳು ಹೆಚ್ಚು ಸಂಭವಿಸ್ತಾ ಇದ್ದಾವೆ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ನಾವು ಆಗ್ರಹಿಸುವುದೇನೆಂದರೆ ಈ ಭಾಗಕ್ಕೂ ಸಹ ಪೌಷ್ಟಿಕ ಆಹಾರ ಕೊಡಬೇಕು. ರಾಯಚೂರು, ಗುಲ್ಬರ್ಗ, ಬಳ್ಳಾರಿ, ಹೊಸಪೇಟೆ, ಕೊಪ್ಪಳ, ಯಾದಗಿರಿ ಜಿಲ್ಲೆಗಳಲ್ಲಿ ವಾಲ್ಮೀಕಿ ಸಮುದಾಯ ಬಹು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಆಮೇಲೆ ಇವರಿಗೆ ಕೊಡೋದ್ರ ಮೂಲಕ, ಮಹಿಳೆಯರಿಗೆ ಕೊಡೋದ್ರ ಮೂಲಕ ಈ ಸಮುದಾಯಕ್ಕೆ ಒಂದು ಸಹಕಾರ ಮಾಡಬೇಕು. ಯಾಕಂದ್ರೆ ಬಜೆಟ್ ನಲ್ಲಿ ಈಗಾಗಲೇ ನೋಡ್ತಾ ಇದ್ರೆ 8,000 ಕೋಟಿಯಿಂದ ಈಗ 11,000 ಕೋಟಿವರೆಗೆ ಬಜೆಟ್ ವಿಸ್ತರಣೆ ಆಗ್ತಾ ಬಂತು. ಆದ್ರೆ 100% ಬಜೆಟ್ ಯುಟಿಲೈಸ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಆ ಬಜೆಟ್ ಅನ್ನ ಗ್ಯಾರಂಟಿ ಯೋಜನೆಗಳಿಗೆ ಬೇರೆ ಬೇರೆ ಡೈವರ್ಷನ್ ಮಾಡಿ ಸೌಲಭ್ಯ ಸಿಗಲಾರ್ದಂಗೆ ಆಗ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಈ ಬಜೆಟ್ ನಲ್ಲಿ ಕೂಡಲೇ ಇದನ್ನ ಅಳವಡಿಸಿಕೊಂಡು ವಿಸ್ತರಣೆ ಮಾಡಬೇಕು ಈ ಸಮುದಾಯಕ್ಕೆ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಈಗಾಗಲೇ. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ ನಾಯಕ್, ಮುಖಂಡರಾದ ರಾಮು ನಾಯಕ್, ರಮೇಶ್ ನಾಯಕ್, ನರೇಂದ್ರ ನಾಯಕ್, ಜೋಳಬಂಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ತಂತ್ರಜ್ಞಾನ ಮತ್ತು ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಳ ಪರಿಣಾಮ ಸರ್ಕಾರಿ ಸೇವೆ
ಮೂಲವೂ ಬದಲಾಗಿದೆ. ಪಂಚಾಯತ್ ರಾಜ್ ಆಶಯ ಈಡೇರಿಸಲು ಇಲಾಖೆಯ ನೌಕರರು ಬದಲಾವಣೆಯೊಂದಿಗೆ ಹೆಜ್ಜೆ ಹಾಕಬೇಕಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೇಳಿದರು. ಅವರು ಇಂದು ಜಿಲ್ಲಾ ಪಂಚಾಯಿತಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಉತ್ಸವ ಉದ್ಘಾಟಿಸಿ ಮಾತನಾಡಿದರು. ಈ ಹಿಂದೆ ಜನರೇ ಸಮಸ್ಯೆಗಳನ್ನು ಪಂಚಾಯಿತಿಗಳಿಗೆ ಬಂದು ದೂರು ನೀಡುತ್ತಿದ್ದರು. ಆದರೆ ಇಂದು ಆನ್ಲೈನ್ ಸಾಮಾಜಿಕ ಜಾಲತಾಣಗಳ ಮೂಲಕ ದೂರುಗಳನ್ನು ನೀಡಲಾಗುತ್ತಿದೆ. ಪಂಚಾಯತ್ ರಾಜ್ ಇಲಾಖೆ ಸಿಬ್ಬಂದಿಗಳು ದೂರುಗಳ ಇತ್ಯರ್ಥಪಡಿಸುವ ಮೂಲಕ ಪರಿಣಾಮಕಾರಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಸಾಕಾರಗೊಳಿಸಬೇಕಿದೆ. ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಬೀದಿ ದೀಪಗಳ ನಿರ್ವಹಣೆ, ಸ್ವಚ್ಛತೆಗೆ ಆದ್ಯತೆಯಾಗಿ ನಿರ್ವಹಿಸಬೇಕು. ಕೆಲಸದ ಒತ್ತಡದ ಮಧ್ಯೆಯೂ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಬೇಕೆಂದರು. ನಾವೆಲ್ಲರೂ ಸಾರ್ವಜನಿಕ ಸೇವೆಗಳಲ್ಲಿ ಇದ್ದೀವಿ. ಸಾರ್ವಜನಿಕ ಸೇವೆಗಳಲ್ಲಿ ಈಗ ಟೆಕ್ನಾಲಜಿ ಹಾಗೂ ಸೋಷಿಯಲ್ ಮೀಡಿಯಾ ಸಾಧ್ಯತೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಈಗ ಮೊದಲೇ ತರ ಇಲ್ಲ. ಮೊದಲು ಏನಿತ್ತು ಎಲ್ಲರೂ ನಾವೆಲ್ಲ ಆಫೀಸ್ನಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇದ್ದೆ. ಯಾರ ಜನಕ್ಕೆ ಸಮಸ್ಯೆ ಇದೆ, ತೊಂದರೆ ಇದೆ, ಅವರು ಆಫೀಸ್ಗೆ ಬರಬೇಕು, ಪಂಚಾಯತ್ ಆಫೀಸ್ಗೆ ಬರಬೇಕು, ಅರ್ಜಿ ಕೊಡಬೇಕು. ಸಾಧಾರಣ ನಾವೆಲ್ಲ ವಿಲೇವಾರಿ ಮಾಡ್ತೀವಿ, ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಈಗ ಈ ಸೋಷಿಯಲ್ ಮೀಡಿಯಾ ಹಾಗೂ ಟೆಕ್ನಾಲಜಿ ಮತ್ತು ಹೋಟೆಲ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಒಂದು ಒಳ್ಳೆಯ ವಿಷಯ ಏನಾಗಿದೆ ಅಂದ್ರೆ ಪಬ್ಲಿಕ್ ಸರ್ವಿಸ್ ಅಂಡ್ ದೇರ್ ಡೋರ್ ಸ್ಟೆಪ್. ಈಗ ಸರ್ಕಾರದ ಅಪೇಕ್ಷೆ ಇದೆ ಮತ್ತು ಜನರು ಕೂಡ ನಮ್ಮಿಂದ ಅದೇ ರೀತಿ ಸೂಚಿಸ್ತಾರೆ. ಅಂದ್ರೆ ಕ್ರೀಡಾ ಜ್ಯೋತಿಯನ್ನು ಚಾಲನೆ ನೀಡಿದರು. ಯೋಜನಾ ಅಧಿಕಾರಿ ಶರಣಬಸವ ಕೆಸರಹಟ್ಟಿ ಪ್ರಮಾಣ ವಚನ ಬೋಧಿಸಿದರು. ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಪಂಚಾಯತ್ ಇಲಾಖೆ ನೌಕರರು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದರು. ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗೇರ, ಡಾಕ್ಟರ್ ಶಂಕರಗೌಡ ಪಾಟೀಲ್ ಸೇರಿದಂತೆ ಜಿಲ್ಲಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ತೀರ್ಪುಗಾರರು ನೀಡುವ ತೀರ್ಮಾನಕ್ಕೆ ಅನುಗುಣವಾಗಿ ಯಾವುದೇ ರೀತಿ ರಾಜ್ಯದ ಕ್ರೀಡಾ ಉನ್ನತಿಗಾಗಿ ಶಿಸ್ತುಬದ್ಧವಾಗಿ ಈ ಕ್ರೀಡಾಕೂಟದಲ್ಲಿ ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123 535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲ್ಯಾಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸರ್ಕಾರದಿಂದ ಎಷ್ಟೇ ಸೌಲಭ್ಯ ಸಿಕ್ಕರೂ ಕೂಡ ಭೋವಿ ಸಮಾಜ ಶೈಕ್ಷಣಿಕವಾಗಿ ಸಬಲರಾಗಬೇಕು. ಶಿಕ್ಷಣದಿಂದ ಮಾತ್ರ ಸಮಾಜದ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಎಂದು ಕರ್ನಾಟಕ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಎಂ ರಾಮಪ್ಪ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಭೋವಿ ಅಭಿವೃದ್ಧಿ ನಿಗಮದಿಂದ ಹಮ್ಮಿಕೊಂಡಿದ್ದ ನಿಗಮದ ವಿವಿಧ ಯೋಜನೆಗಳ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆ ಹಾಗೂ ಸಮುದಾಯದ ಮುಖಂಡರೊಂದಿಗೆ ಸಮಾಲೋಚನಾ ಸಭೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಗೆ ಆಗಮಿಸಿರುವುದು ಯಾವುದೇ ಜಾತ್ರೆ, ಸಮಾರಂಭ ಅಥವಾ ಆಚರಣೆಗಳಿಲ್ಲ. ಸಮಾಜದ ಹಲವು ಸಮಸ್ಯೆಗಳು ಮತ್ತು ಅವುಗಳಿಗೆ ಸಿಗಬೇಕಾದ ಪರಿಹಾರಗಳನ್ನು ಸಾಧ್ಯವಾದಷ್ಟು ಇಲ್ಲಿಯೇ ಒದಗಿಸಲು ಆಗಮಿಸಿದ್ದೇನೆ. ಸಭೆಯಲ್ಲಿ ಚರ್ಚಿಸಲಾಗುವುದು. ಚರ್ಚೆಗಳನ್ನು ಸರಿಯಾಗಿ ಗ್ರಹಿಸಿಕೊಂಡು ಸಮಾಜದ ಸಮಸ್ಯೆಗಳನ್ನು ಆದಷ್ಟು ಸ್ಥಳದಲ್ಲಿಯೇ ಪರಿಹರಿಸಲು ಅಧಿಕಾರಿಗಳು ಮುಂದಾಗಬೇಕೆಂದರು. ಉತ್ತರ ಕರ್ನಾಟಕದ ಜನರು ಅಭಿವೃದ್ಧಿ ನಿಗಮದ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನು ಇರಿಸಿಕೊಂಡಿದ್ದು ಎಲ್ಲವನ್ನು ಬಗೆಹರಿಸುತ್ತೇನೆ ಎಂದು ಭರವಸೆಯನ್ನು ನೀಡದೆ ಸಾಧ್ಯವಾದಷ್ಟು ಸ್ಥಳದಲ್ಲಿಯೇ ಈಡೇರಿಸಿ ಉಳಿದ ನಿರೀಕ್ಷೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಮತ್ತು ನಿಯಮಾನುಸಾರ ಈಡೇರಿಸುವುದಾಗಿ ಭರವಸೆ ನೀಡಿದರು. ಸರ್ಕಾರ ಎಷ್ಟೇ ಯೋಜನೆಗಳನ್ನು, ಭಾಗ್ಯಗಳನ್ನು ನೀಡಿದರೂ ಕೂಡ ನಾವು ಸಮಾಜದಲ್ಲಿ ಶಿಕ್ಷಣವಂತರಾಗಿ ಉನ್ನತ ಸ್ಥಾನಕ್ಕೆ ತಲುಪಿದಾಗ ಮಾತ್ರ ಸಬಲರಾಗಲು ಸಾಧ್ಯ. ಸಮಾಜದ ಮಕ್ಕಳು ಶಿಕ್ಷಣವಂತರಾಗುವುದು ಬಹಳ ಮುಖ್ಯವಾದ ಸಂಗತಿಯಾಗಿದೆ ಎಂದು ತಿಳಿಸಿದರು.
ಇಲ್ಲಿ ನಾನು ಅಧಿಕಾರಿಗಳನ್ನ ನಿರೀಕ್ಷೆ ಮಾಡ್ತಕ್ಕಂಥ ಉದ್ದೇಶ ಭಾಳ ಸ್ಪಷ್ಟ. ನಾವು ಏನು ಚರ್ಚೆಗಳು ಮಾಡ್ತೀವಿ ಆ ಚರ್ಚೆಗಳನ್ನು ಸಂಪೂರ್ಣವಾಗಿ ನಾವು ಗ್ರಹಿಸಬೇಕು. ನಮ್ಮ ಮುಖಂಡರ ಸಮಸ್ಯೆಗಳನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಥಳಗಳನ್ನ ಪರಿಶೀಲನೆ ಮಾಡಬೇಕು ಮತ್ತು ಕೆಲವು ವಿಚಾರಗಳನ್ನು ಸಮಯದ ತೆಗೆದುಕೊಂಡು ಇದೆಲ್ಲ ಪರಿಷ್ಕರಿಸಿ ಸರಿಪಡಿಸಬೇಕು ಅಂತ ಅವರು ನಿರೀಕ್ಷೆ ಮಾಡ್ತೀವಿ. ನಾನು ಅಧಿಕಾರಿಗಳ ಜೊತೆಗೆ ಮಾತನಾಡುವಾಗ ಸಂಪೂರ್ಣ ಅಧಿಕಾರಿಗಳ ಜೊತೆಗೆ ನಮ್ಮ ಚರ್ಚೆಗಳು ಮುಗಿಯುವ ತನಕ ನಮ್ಮ ಮುಖಂಡರುಗಳು ಯಾರೂ ಕೂಡ ದಯಮಾಡಿ ಮಧ್ಯ ಪ್ರವೇಶಿಸಿ ಮಾತನಾಡಬಾರದು. ಅವರಿಗೆ ನಮ್ಮ ಸಭೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುವಾಗ ತಮಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಿಖಿತವಾಗಿ ಬರ್ಕೊಂಡಿಟ್ಕೊಳ್ಳಿ. ಅದನ್ನು ಮುಕ್ತಾಯ ಆದಮೇಲೆ ನೀವು ಮಾತಾಡಿ ಅಂತನ್ನುವಾಗ ಅವೆಲ್ಲ ಬಹಳಷ್ಟು ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಸಮಯವನ್ನು ಒದಗಿಸಿಕೊಡ್ತಾರೆ. ಈ ಸಂದರ್ಭದಲ್ಲಿ ನಾನು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಚಂದ್ರನಾಯಕರು ಹೇಳ್ತೀನಿ, ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ತಾಲೂಕಿನ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬರಬೇಕು. ಅದನ್ನು ಮಾಹಿತಿ ಕೂಡ ತಿಳ್ಕೊಳ್ಬೇಕು. ಬರಲಿಕ್ಕೆ ಕೊಟ್ಟಿದ್ದು ನನಗೆ ವರದಿ ಕೊಡಬೇಕು. ಈ ಸಂದರ್ಭದಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ಹೇಳ್ತೀನಿ, ಇಲ್ಲಿ ನಾನು ಬಂದಿರತಕ್ಕಂಥದ್ದು ಇಲ್ಲಿ ಎಲ್ಲರೂ ಕೂಡ ನನ್ನ ನೋಡಿಕೊಂಡು ಬೆಂಗಳೂರಿಗೆ ಬರ್ತಕ್ಕಂಥದ್ದು ನಿಮ್ಮ ಸಮಯ, ನಿಮ್ಮ ಹಣ, ನಿಮ್ಮದೆಲ್ಲ ರೀತಿಯ ಖರ್ಚಾಗ್ತಕ್ಕಂಥದ್ದನ್ನು ಪಡೆಯೋದಕ್ಕೋಸ್ಕರವಾಗಿ ಅದನ್ನು ನಿಲ್ಲಿಸೋದಕ್ಕೋಸ್ಕರವಾಗಿ ನಾನೇ ಜಿಲ್ಲಾವಾರು ಪ್ರವಾಸ ಮಾಡ್ತೇನೆ. ನಿಮ್ಮ ಸಮಸ್ಯೆಗಳನ್ನು ಅಲ್ಲೇ ಅಧಿಕಾರಿಗಳ ಮುಖೇನ ಚರ್ಚೆ ಮಾಡೋಣ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಅಲ್ಲೇ ಬದಲಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಬಂದಿದ್ದೇನೆ ಹೊರತು ನಾನು ಯಾವುದೇ ರೀತಿಯ ಸಮಾವೇಶ ಮಾಡಲಿಕ್ಕಾಗಲಿ, ಜಾತ್ರೆ ಮಾಡಲಿಕ್ಕಾಗಲಿ, ವಿಜೃಂಭಣೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ನಾನು ಬಂದಿಲ್ಲ. ಇದು ವಾಸ್ತವ ಸತ್ಯ. ನಾನು ಉತ್ತರ ಭಾರತದಿಂದ ನೀವು ದಕ್ಷಿಣ ಭಾರತ ಸಬಲೀಕರಣವಾಗಬೇಕು, ಆರ್ಥಿಕವಾಗಿ ಸಬಲೀಕರಣವಾಯಿತು ಅಂದರೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ಕಟ್ಟತಕ್ಕಂಥದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ನನ್ನ ಬಂಧುಗಳನ್ನು ನಾನು ಮನವಿ ಮಾಡಿಕೊಳ್ಳೋಕ್ಕೆ ಮೊದಲು ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ 40 ವರ್ಷಗಳ ಹಿಂದೆ ಒಂದು ಹಾಸ್ಟೆಲ್ಗೆ ಸೇರಬೇಕಂದ್ರೆ ಸುಮಾರು ಜಿಲ್ಲಾ ಹೆಡ್ಕ್ವಾರ್ಟರ್ಗೆ ಹೋಗಬೇಕಾಯಿತು. ಎಲ್ಲೂ ಇರಲಿಲ್ಲ ಹಾಸ್ಟೆಲ್ಗಳು, ಎಲ್ಲೂ ಶಾಲೆಗಳಿರಲಿಲ್ಲ. ಹಾಗೂ ನಮ್ಮ ಸರ್ಕಾರಗಳು ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ, ದೊಡ್ಡ ದೊಡ್ಡ ಹಳ್ಳಿಗಳಲ್ಲೂ ಕೂಡ ಸಾಕಷ್ಟು ಶಾಲೆಗಳನ್ನು, ವಸತಿ ಶಾಲೆಗಳನ್ನು ಕೊಟ್ಟಿದೆ. ಉತ್ತಮ ಶಿಕ್ಷಣ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತಕ್ಕಂಥದ್ದು ಬಹಳಷ್ಟು ನಾವು ಹೊಂದಿದ್ದೇವೆ. ಈಗ ಹೋದರೆ ನಮ್ಮ ಜೀವನ ಪರ್ಯಂತ ನಾವೇನು ಕಲ್ಲು ಹೊಡಿತೀವಿ, ಮಣ್ಣು ಹೊಡಿತಾ ಇದ್ದೀವಿ, ಇದುವೇ ಮಾಡ್ತಾ ಇದ್ದೀವಿ, ಗೋಡೆ ಕಟ್ತಾ ಇದ್ದೀವಿ, ಗಾಳಿ ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ನಾವು ಸೀಮಿತವಾಗಬೇಕಾಗಿದೆ. ಅದನ್ನು ಹೊರಬರಬೇಕಾದ್ರೆ ನಮ್ಮ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರದು. ಕಾರಣಕ್ಕೋಸ್ಕರವಾಗಿ ಇವತ್ತು ನಾನಿಲ್ಲಿ ಬಂದು ನಿಂತ್ಕೊಂಡು ಮುಂದೆ ಮಾತಾಡಲಿಕ್ಕೆ ನನಗೆ ಬಂದಿರತಕ್ಕಂಥ ಶಕ್ತಿ ಹೇಗೆಂದರೆ ನಮ್ಮ ಶಿಕ್ಷಣದಿಂದ ಮಾತ್ರ ಇಂಥ ಎಲ್ಲ ರೀತಿಯ ಸ್ಥಾನಮಾನಗಳನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥದ್ದು ನಾನೇ ಉದಾಹರಣೆಯಾಗಿದೆ. ಹಾಗಾಗಿ ದಯಮಾಡಿ ಕೂಡ ನಾನು ಕೂಡ ನನ್ನ ಹಳ್ಳಿಯಿಂದ ಬಂದಿರ್ತಕ್ಕಂಥ ನನ್ನ ವಿದ್ಯೆಯಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ, ನನ್ನ ಬುದ್ಧಿವಂತಿಕೆಯಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ನಾನು ಈ ಭಾಗದಲ್ಲಿ ಬಹುತೇಕ ಭಾಳಷ್ಟು ವಿದ್ಯೆ ಕಡಿಮೆ ಇದೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಕೂಡ ಪಡ್ತೇನೆ. ನೀವು ದಯಮಾಡಿ ಬೆಂಗಳೂರಾಗಿರ್ಬೋದು, ನಗರಗಳಾಗಿರ್ಬೋದು, ಎಲ್ಲ ಜಿಲ್ಲಾ ಕಚೇರಿಗಳಲ್ಲೂ ಕೂಡ ಇದೇ ರೀತಿ ನಮ್ಮ ಎಲ್ಲಿಯವರೂ ಇದಕ್ಕೆ ಈ ಜಿಲ್ಲೆಗೆ ಉಸ್ತುವಾರಿ ಕೂಡ ಯಾರ ಮಕ್ಕಳಿಗೆ ಕೂಡ ಶಾಲೆಯಲ್ಲಿ ಅಡ್ಮಿಷನ್ ಪ್ರವೇಶ ಸಿಕ್ಕಿಲ್ಲ ಅಂದರೆ ಆಗಲಿ ಅಥವಾ ಹಾಸ್ಟೆಲ್ ಸೌಲಭ್ಯ ಸಿಕ್ಕಿಲ್ಲ ಅಂದರೆ ನೇರವಾಗಿ ಆ ಸಂಬಂಧಪಟ್ಟ ಅಧಿಕಾರಿಗಳಿರ್ತಕ್ಕಂಥ ನಮ್ಮ ನಿಗಮದ ಒಬ್ಬ ಮುಖ್ಯಸ್ಥರಾಗಿರ್ತಕ್ಕಂಥ ರವಿಕುಮಾರ್ ಇದ್ದಾರೆ, ಅದನ್ನು ಮೇಲ್ಪಟ್ಟು ನಮ್ಮ MD ಚಂದ್ರನಾಯ್ಕ ಅವರಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಹಾಸ್ಟೆಲ್ಲು ವಸತಿ ಬಗ್ಗೆ ನೇರವಾಗಿ ಅವರನ್ನು ಸಂಪರ್ಕ ಮಾಡಿ, ಇನ್ನು ಮಿಕ್ಕಿದ ವಿಚಾರಗಳಿದೆ, ಸೌಲಭ್ಯದ ವಿಚಾರಗಳಿದೆ, ನನಗೂ ಸಂಪರ್ಕ ಮಾಡಿ, ನಮ್ಮ ಜಿಲ್ಲಾ ವ್ಯವಸ್ಥಾಪಕರು ಮಾಡಿ, ಮತ್ತು ನಮ್ಮ ವ್ಯವಸ್ಥಾಪಕ ನಿರ್ದೇಶಕರು ಸಂಪರ್ಕ ಮಾಡಿಕೊಂಡು ನೀವು ಪಡೆಯಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಎಲ್ಲರ ಹಿಂದೆ ಇದ್ದರೆ ಅಥವಾ ಅಡೆತಡೆಗಳಿದ್ದರೆ
ಅದನ್ನು ಹೇಗೆ ಬಗೆಹರಿಸಬೇಕು ಅನ್ನೋದು ಕೂಡ ಹೇಳ್ತೀವಿ. ಇದಕ್ಕೋಸ್ಕರವಾಗಿ ಈ ಜಿಲ್ಲಾ ಪಂಚಾಯತ್ ಮುಖ್ಯ ಚುನಾವಣೆ ಈ ಸಂದರ್ಭದಲ್ಲಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಚಂದ್ರನಾಯಕ್, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಸ್ವಾಮಿ, ಮಹಾನಗರ ಪಾಲಿಕೆ ಉಪ ಆಯುಕ್ತ ಸಂತೋಷಿ ರಾಣಿ, ರಾಜೇಂದ್ರ ಚಾಲ್ದಾರ್, ನಿಗಮದ ಜಿಲ್ಲಾ ವ್ಯವಸ್ಥಾಪಕ ರವಿ, ಸಮಾಜದ ಪ್ರಮುಖರಾದ ನಾರಾಯಣಸ್ವಾಮಿ, ಯಲ್ಲಪ್ಪ, ಶಶಿಕಲಾ, ಭೀಮರಾಯ, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಗೊಂದಲ ಇದ್ದ ಕಾರಣ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ರೀತಿಯ ಹುದ್ದೆಗಳ ನೇಮಕಾತಿಯನ್ನು ಅಧಿಕೃತ ಆದೇಶ ಬರುವವರೆಗೂ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬಾರದೆಂದು ಮಾದಿಗ ಮೀಸಲಾತಿ ಹೋರಾಟ ತಾಲೂಕು ಸಮಿತಿ ವತಿಯಿಂದ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿಗೆ ಮನವಿ ಸಲ್ಲಿಸಲಾಯಿತು. ಪರಿಶಿಷ್ಟ ಜಾತಿಯಲ್ಲಿ ಬರುವ ಎಲ್ಲ ಸಮುದಾಯಗಳಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿಯನ್ನು ಕಲ್ಪಿಸಬೇಕೆಂದು 30 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದಿದೆ. ಸರ್ವೋಚ್ಚ ನ್ಯಾಯಾಲಯವು ಮೀಸಲಾತಿ ಹೆಚ್ಚಳಕ್ಕೆ ಮಹತ್ವದ ತೀರ್ಪನ್ನು ನೀಡಿತು. ತೀರ್ಪಿನ ಅನ್ವಯ ರಾಜ್ಯ ಸರ್ಕಾರ ಎನ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿತ್ತು. ಸರ್ಕಾರ ತರಾತುರಿಯಲ್ಲಿ 17% ಎಡಗೈ ಸಮುದಾಯಕ್ಕೆ, 6% ಬಲಗೈ ಸಮುದಾಯಕ್ಕೆ, 6% ಕೊಲಂಬಿಸ್ ಸಮುದಾಯಕ್ಕೆ, 5% ಕೊರವ, ಕೊರಚ, ಲಂಬಾಣಿ, ಬೋವಿ ಸಮುದಾಯಗಳಿಗೆ ಮೀಸಲಾತಿಯನ್ನು ಹಂಚಲಾಗಿದೆ. ಆದರೆ ಅಲೆಮಾರಿ ಜನಾಂಗಕ್ಕೆ ಮತ್ತು ಎಕೆ, ಎಡಿ, ಎಎ ಈ ಜಾತಿಗಳ ಗೊಂದಲ ಮತ್ತು ಬ್ಯಾಕ್ಲಾಗ್ ಹುದ್ದೆಗಳಲ್ಲಿ 101 ಜಾತಿಗಳಿಗೆ ಮೋಸ ಮಾಡಿದೆ. ಸರ್ಕಾರದ ಈ ಧೋರಣೆಯ ವಿರುದ್ಧ ಒಳ ಮೀಸಲಾತಿಯ ವರದಿ ಹೈಕೋರ್ಟ್ ಮೆಟ್ಟಿಲೇರಿದೆ. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಗೊಂದಲದಲ್ಲಿ ಇದ್ದು, ಸರ್ಕಾರ ಅಧಿಕೃತ ಮತ್ತು ಆದೇಶ ಹೊರಡಿಸುವವರೆಗೆ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಯನ್ನು ಭರ್ತಿ ಮಾಡಬಾರದೆಂದು ಹಾಗೂ ರಾಜ್ಯ ಸರ್ಕಾರದಿಂದ ಸಂಪೂರ್ಣ ಒಳ ಮೀಸಲಾತಿ ಅಧಿಕೃತ ಆದೇಶ ಬರುವವರೆಗೂ ಎಲ್ಲ ನೇಮಕಾತಿ ಪ್ರಕ್ರಿಯೆಗಳನ್ನು ಸ್ಥಗಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದುಳ್ಳಯ್ಯ ಗುಂಜಳ್ಳಿ, ಭೀಮೇಶ್ ತುಂಟಾಪುರ್, ಸುರೇಶ್ ದುಗ್ನೂರು, ಜಕ್ರಪ್ಪ ಹಂಚಿನಾಳ್, ರಂಜಿತ್ ದಂಡೋರ, ದಾವೀದ್ ಮರ್ಚೆಟ್ಹಾಳ್, ಮಾರುತಿ ಮರ್ಚೆಟ್ಹಾಳ್ ಸೇರಿದಂತೆ ಅನೇಕರಿದ್ದರು. ಕಾರ್ಮಿಕರು ಸಿಮೆಂಟ್ ಚೀಲಗಳನ್ನು ಅನ್ಲೋಡ್ ಮಾಡುತ್ತಿದ್ದು, ಪ್ರತಿ ಚೀಲಕ್ಕೆ ₹6.50 ಅನ್ಲೋಡ್ ಶುಲ್ಕವನ್ನು ನೀಡಬೇಕು ಎಂದು ಕಾರ್ಮಿಕ ಹಕ್ಕುಗಳ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿ, ಸ್ಥಾನಿಕ ಅಧಿಕಾರಿಗೆ ಮನವಿ ಸಲ್ಲಿಸಲಾಯಿತು. ವಿವಿಧ ಸಿಮೆಂಟ್ ಕಂಪನಿಗಳು ಅಲ್ಟ್ರಾಟೆಕ್, ಪೆನ್ನಾ, ಜೆಕೆ ಸೂಪರ್, ಮಹಾ ಸಿಮೆಂಟ್, ಎಸಿಸಿ ಸಿಮೆಂಟ್, ಕೋರಮಂಡಲ್, ಶ್ರೀ ಸಿಮೆಂಟ್, ಕೇಶವ ಸಿಮೆಂಟ್, ಭಾರತಿ ಸಿಮೆಂಟ್ ಮುಂತಾದ ಎಲ್ಲ ಕಂಪನಿಗಳು ಪ್ರತಿ ಚೀಲಕ್ಕೆ ₹5.50 ಅನ್ಲೋಡ್ ಕಾರ್ಮಿಕ ಶುಲ್ಕವನ್ನು ನೀಡುತ್ತಿವೆ. ಕಾರ್ಮಿಕರಿಗೆ ಸಾಕಾಗುವುದಿಲ್ಲ, ಹೆಚ್ಚಳ ಮಾಡಬೇಕು ಎಂದು ಮನವಿ ಮಾಡಿದರು. ಸಿಸಿಐ ಕಂಪನಿಯಿಂದ ಪ್ರತಿ ಚೀಲಕ್ಕೆ ₹6.50 ಚೀಲಗಳ ಇಳಿಸುವಿಕೆಯ ಶುಲ್ಕವನ್ನು ನೀಡುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಹೇಮರಾಜ ಅಸ್ಕಿಹಾಳ್, ನರಸಿಂಹ ಮರ್ಚೆಟ್ಹಾಳ್, ಅಧ್ಯಕ್ಷ ಶ್ರೀಕಾಂತ್, ತಾಲೂಕು ಅಧ್ಯಕ್ಷ ತಾಯಣ್ಣ ಗದಾರ್ ಸೇರಿದಂತೆ ಕಾರ್ಮಿಕರು ಇದ್ದರು. ದೈಹಿಕ ಶಿಕ್ಷಣ ಪುಸ್ತಕಗಳನ್ನು ಮುದ್ರಣ ಮಾಡದೆ ಮೌಲ್ಯ ಶಿಕ್ಷಣ ಪುಸ್ತಕ ವಿಲೀನ ಮಾಡಿ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ದ್ರೋಹ ಮಾಡಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ 1 ಮತ್ತು ಗ್ರೇಡ್ 2 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆಯ ವ್ಯವಸ್ಥಾಪಕ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ದೈಹಿಕ ಶಿಕ್ಷಣ ಅಧಿಕಾರಿ ಕೆ. ರಂಗಸ್ವಾಮಿ ಮತ್ತು ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕ ಪರಶುರಾಮ್ ಹಾಜರಾತಿ ಉಪಸ್ಥಿತಿಯೊಂದಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಎಂಕಪ್ಪ ಫಿರಂಗಿ, ಗ್ರೇಡ್ 2 ಜಿಲ್ಲಾಧ್ಯಕ್ಷ ಶಂಕರಪ್ಪ, ಕಾರ್ಯದರ್ಶಿ ಮಲ್ಲಿಕಾರ್ಜುನ, ಹಿರಿಯ ದೈಹಿಕ ಶಿಕ್ಷಣ ಶಿಕ್ಷಕ ಉಮೇಶ್, ಹುಸೇನ್ ಬಾಷಾ, ವಿಜಯ್ ಜೋಶಿ,